ಹಾಯ್ ಫ್ರೆಂಡ್ಸ್, ಶ್ರೀ ಪದ್ಮಾವತಿ ಕನ್ನಡ ಚಾನಲ್ಗೆ ಸ್ವಾಗತ ಹೇಳ್ತಾ ಇರೋರು ರಶ್ಮಿ ಮತ್ತು ಸೌಮ್ಯ. ಇವತ್ತಿನ ಸ್ಪೆಷಲ್ ಹೇಳೋದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಹುರುಳಿಕಾಳು ಪೌಡರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಹುರುಳಿಕಾಳು ಗೊಜ್ಜು ಮಾಡೋ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಮೊದಲಿಗೆ ನಾನು 100 ಗ್ರಾಮ್ ಅಷ್ಟು ಹುರುಳಿಕಾಳು ತೊಗೊಂಡಿದ್ದೀನಿ. ನಂತರ 2 ಸ್ಪೂನಷ್ಟು ಧನಿಯಾ ಪೌಡರ್, 1 ಸ್ಪೂನಷ್ಟು ಎಲ್ಲೋ ಪೌಡರ್ ಹಾಗೂ 1 ಸ್ಪೂನಷ್ಟು ಜೀರಿಗೆ. ಧನಿಯಾ ಪೌಡರ್ ಇಲ್ಲ ಅಂದ್ರೂ ಧನಿಯಾನ ಉಪಯೋಗಿಸಿ ಮಾಡ್ಕೋಬಹುದು. ಧನಿಯಾ ಮತ್ತು ಜೀರಿಗೆನ ಒಂದು 10 ರಿಂದ 15 ಸೆಕೆಂಡ್ ಹುರ್ಕೋಬೇಕಾಗತ್ತೆ, ಧನಿಯಾ ಪೌಡರ್ ಉಪಯೋಗಿಸಿಲ್ಲ ಅಂದರೆ. ಮೊದಲಿಗೆ ನಾನು ಒಂದು ಕಡಾಯಿನ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಇಟ್ಕೊಂಡಿದ್ದಂಥ ಹುರುಳಿಕಾಳನ್ನು ಹಾಕೋತಾ ಇದ್ದೀನಿ. ಹುರುಳಿಕಾಳನ್ನು ನಾವು 5 ರಿಂದ 6 ನಿಮಿಷ ಹುರ್ಕೋಬೇಕಾಗತ್ತೆ ಲೋ ಫ್ಲೇಮಲ್ಲಿ. ಹುರುಳಿಕಾಳನ್ನು ಹುರ್ಕೋತಿದ್ದಾಗೇನೆ ಚಿಟಪಟ ಅಂತ ಸೌಂಡ್ ಬರುತ್ತೆ. ಆ ಸೌಂಡ್ ಬಂದಾಗ ಹುರುಳಿಕಾಳು ಹುರಿದಾಗಿದೆ ಅಂತ. ಹುರುಳಿಕಾಳನ್ನು ಹುರಿದ ನಂತರ ಇವಾಗ ಒಂದು ಪ್ಲೇಟ್ಗೆ ಹಾಕೊಂಡು ಒಂದು 5 ನಿಮಿಷ ಅದನ್ನ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ನಂತರ ಒಂದು ಮಿಕ್ಸಿ ಜಾರ್ಗೆ ಹುರ್ಕೊಂಡಿದ್ದಂಥ ಹುರುಳಿಕಾಳನ್ನು ಮಾತ್ರ ಹಾಕೊಂಡು ಒಂದು ಹುರುಳಿಕಾಳು 2 ಪೀಸ್ ಆಗೋ ಥರ ಬೇಳೆ ಮಾಡಿಕೊಂಡ್ರೆ ಸಾಕು. ನಂತರ ಪೀಸಾದಂಥ ಹುರುಳಿಕಾಳನ್ನು ಒಂದು ಪ್ಲೇಟ್ಗೆ ಹಾಕೊಂಡು ನಾವು ಹುರುಳಿಕಾಳನ್ನು ಸಿಪ್ಪೆ ಮತ್ತು ಹೋಗೋ ಥರ ಕ್ಲೀನ್ ಮಾಡ್ಕೋಬೇಕು. ನಂತರ ಕ್ಲೀನ್ ಮಾಡ್ಕೊಂಡಿದ್ದಂಥ ಹುರುಳಿಕಾಳು, ಧನಿಯಾ ಪೌಡರ್, ಜೀರಿಗೆ ಹಾಗೂ ಎಲ್ಲೋ ಪೌಡರನ್ನು ಸೇರಿಸಿ ಇವಾಗ ಮತ್ತೆ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಗ್ರೈಂಡ್ ಮಾಡಿದಾಗಿದೆ ನೋಡಿ ಫ್ರೆಂಡ್ಸ್, ಇಷ್ಟಿದ್ರೆ ಸಾಕು. ತುಂಬ ನೈಸಾಗೂ ಬೇಡ, ಹಾಗೆ ತುಂಬ ತರಿಯಾಗೂ ಬೇಡ, ಮೀಡಿಯಮ್ ಆಗಿದ್ರೆ ಸಾಕು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಹುರುಳಿಕಾಳಿಂದ ಪೌಡರ್ ಮಾಡ್ಕೋಬೋದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಲಾಸ್ಟಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀವಿ. ಅಲ್ಲಿವರೆಗೂ ಬಾಯ್.